ನಮಸ್ಕಾರ. ಬೆಂಗಳೂರು ತಲುಪಿದ ತಕ್ಷಣವೇ ಆರ್ಸಿಬಿ ತಂಡಕ್ಕೆ ಸಿಕ್ಕವ ನುಡಿ. 3 ದೊಡ್ಡ ಗುಡ್ ನ್ಯೂಸ್ ಸ್ನೇಹಿತರೆ. ಜಿಟಿ ವಿರುದ್ಧದ ಪಂದ್ಯಕ್ಕಾಗಿ ಆರ್ಸಿಬಿ ತಂಡ ಬೆಂಗಳೂರು ತಲುಪಿದ ತಕ್ಷಣ 3 ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿದಂತಲೇ ಹೇಳಬಹುದಾಗಿದೆ. ಬೆಂಗಳೂರು ತಲುಪಿದ ತಕ್ಷಣ ಆರ್ಸಿಬಿ ತಂಡಕ್ಕೆ ಸಿಕ್ಕ ಆ 3 ದೊಡ್ಡ ಗುಡ್ ನ್ಯೂಸ್ ಏನು ಎಂಬುದರ ಕಂಪ್ಲೀಟ್ ಆದ ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನೀವು ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಪ್ರಕಾರ ಆರ್ಸಿಬಿ ಮತ್ತು ಜಿಟಿ ನಡುವಿನ ಪಂದ್ಯದಲ್ಲಿ ಆರ್ಸಿಬಿ ಗೆದ್ದು ಬೀಗುತ್ತೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಇಂಡಿಯನ್ ಪ್ರೀಮಿಯರ್ ಲೀಗ್ನ ಮತ್ತೊಂದು ರೋಚಕ ಪಂದ್ಯ ಆರ್ಸಿಬಿ ಮತ್ತು ಜಿಟಿ ನಡುವೆ ಇದೇ ಏಪ್ರಿಲ್ 24ರಂದು ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ನಡೆಯುತ್ತಿದ್ದು, ಈ ಒಂದು ಪಂದ್ಯಕ್ಕಾಗಿ ಆರ್ಸಿಬಿ ತಂಡಕ್ಕೆ 3 ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿದಂತಲೇ ಹೇಳ್ಬೋದಾಗಿದೆ. ಆರ್ಸಿಬಿ ತಂಡಕ್ಕೆ ಸಿಕ್ಕಿರುವ ಆ 3 ಗುಡ್ ನ್ಯೂಸಲ್ಲಿ ಮೊದಲ ಗುಡ್ ನ್ಯೂಸ್ ಏನಪ್ಪ ಅಂದರೆ ಆರ್ಸಿಬಿ ಕ್ಯಾಚಿಂಗ್ ವಿಭಾಗ. ಆರ್ಸಿಬಿ ಈ ಬಾರಿಯ IPL 2026ರಲ್ಲಿ ಅದ್ಭುತ ಕ್ಯಾಚ್ಗಳನ್ನು ಕೂಡ ಹಿಡಿದಿತ್ತು. ಪಿಲ್ ಸಾಲ್ಟ್ ಹಿಡಿದ ಆ ಒಂದು 3 ಕ್ಯಾಚ್ ಏನಪ್ಪ ಅಂದರೆ ತಂಡದ ಗತಿಯನ್ನು ಕೂಡ ಬದಲಿಸಿತ್ತು. ಹೀಗಾಗಿ ಆರ್ಸಿಬಿ ತಂಡ ಈ ಒಂದು ಕ್ಯಾಚಿಂಗ್ ಎಫಿಷಿಯನ್ಸಿಯಲ್ಲಿ ಕ್ಯಾಚಿಂಗ್ ಹಿಡಿದ ಪರ್ಸೆಂಟೇಜ್ ವಿಭಾಗದಲ್ಲಿ 85% ಆರ್ಸಿಬಿ ಹೊಂದಿದೆ. ನಂಬರ್ 1 ರಾಜಸ್ಥಾನ ಇದ್ದರೆ, ನಂಬರ್ 2 KKR, ನಂಬರ್ 3 ಆರ್ಸಿಬಿ ಇದ್ದರೆ, ಇತ್ತ ಆರ್ಸಿಬಿ ಟಾಪ್ 3 ಇಲ್ಲಿ ಕಾಣಿಸಿಕೊಂಡಿದ್ದು ಆರ್ಸಿಬಿ ಅಭಿಮಾನಿಗಳಿಗೆ ಸಂತಸದ ವಿಷಯ. ಅದೇ ಥರ ಇಲ್ಲಿ ಆರ್ಸಿಬಿಯ ಸ್ಟಾರ್ ಆಟಗಾರ ಈ ಒಂದು ಪಿಲ್ ಸಾಲ್ಟ್ ಅವರು 6 ಕ್ಯಾಚ್, ದೇವದತ್ ಪಡಿಕಲ್ 6, ಜಿತೇಶ್ ಶರ್ಮಾ 5 ಕ್ಯಾಚ್ಗಳನ್ನು ಹಿಡಿದಿದ್ದಾರೆ. ಇದು ಏನಪ್ಪ ಅಂದರೆ ಆರ್ಸಿಬಿಗೆ ಸಿಕ್ಕಿರುವ ಮೊದಲ ಗುಡ್ ನ್ಯೂಸ್ ಆಗುತ್ತದೆ. ಎರಡನೇ ಗುಡ್ ನ್ಯೂಸ್ ಏನಪ್ಪ ಅಂದರೆ ಆರ್ಸಿಬಿಯ ಟಾಪ್ ಆರ್ಡರ್ ಬ್ಯಾಟಿಂಗ್ ಬಲಿಷ್ಠ ವಿಭಾಗ. ಇನ್ನು ಆರ್ಸಿಬಿ ತಂಡ ಈ ಬಾರಿ ಟಾಪ್ ಆರ್ಡರ್ನಲ್ಲಿ ವಿರಾಟ್ ಕೊಹ್ಲಿ ಮತ್ತು ಸಾಲ್ಟ್ ಅವರು ಅದ್ಭುತ ರನ್ಗಳನ್ನು ಹೊಡೆದಿದ್ದಾರೆ. ಹೀಗಾಗಿ ಇದು ಆರ್ಸಿಬಿ ತಂಡಕ್ಕೆ ಪ್ಲಸ್ ಪಾಯಿಂಟ್ ಆಯ್ತಾರೆ. ಇನ್ನು ಇದು ಎರಡನೇ ಗುಡ್ ನ್ಯೂಸ್ ಆಯ್ತು ಅಂದರೆ, ಇನ್ನು ಮೂರನೇ ಗುಡ್ ನ್ಯೂಸ್ ಏನಪ್ಪ ಅಂದರೆ ಆರ್ಸಿಬಿ ತಂಡಕ್ಕೆ ಸಿಕ್ಕಿರೋದು ಈ ಬಾರಿಯ ಜಿಟಿ ತಂಡ ಕೂಡ ಕಳೆದ ಬಾರಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಹೀನಾಯ ಪ್ರದರ್ಶನ ಕೊಟ್ಟು 100 ರನ್ಗೆ ಆಲ್ಔಟ್ ಆಗಿತ್ತು. ಟಾಪ್ ಆರ್ಡರ್ ಇಲ್ಲಿ ಜಿಟಿದು ಕೊಲಾಪ್ಸ್ ಆಯಿತು ಅಂದರೆ ಆರ್ಸಿಬಿ 100% ಈ ಮ್ಯಾಚ್ ವಿನ್ ಅಂತಲೇ ನಾವಿಲ್ಲಿ ಹೇಳ್ಬೋದಾಗಿದೆ. ಶುಭ್ಮನ್ ಗಿಲ್ ಜೊತೆಗೆ ಸಾಯಿ ಸುದರ್ಶನ್, ಬಟ್ಲರ್ ಅವರು ಏನಾದರೆ ಪವರ್ ಪ್ಲೇನಲ್ಲಿ ಔಟ್ ಆಯಿತು ಅಂದರೆ ಆರ್ಸಿಬಿ ತಂಡಕ್ಕೆ ಇದು ಪ್ಲಸ್ ಪಾಯಿಂಟ್ ಜೊತೆಗೆ ಆರ್ಸಿಬಿ ವಿನ್ನಿಂಗನ್ನು ಹೆಚ್ಚು ಮಾಡುವ ಸಾಧ್ಯತೆ ಇದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಬಟ್ ನಿಮ್ಮ ಪ್ರಕಾರ ಆರ್ಸಿಬಿ ಗೆಲ್ಲಬೇಕಾದ್ರೆ ಏನು ಮಾಡಬೇಕು ಜಿಟಿ ವಿರುದ್ಧ ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.